ಇನ್ನು ಸಿಎಂ ಡಿಕೆಶಿ ಆದೇಶಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ ಆಫೀಸರ್ಸ್ಗಳು. ಮುಖ್ಯಮಂತ್ರಿಗಳ ಆದೇಶಕ್ಕೆ ಕ್ಯಾರೆ ಅಂತ ಇಲ್ಲ ಬೀದರ್ ಜಿಲ್ಲೆಯ ಅಧಿಕಾರಿಗಳು. ಉತ್ತರ ಕರ್ನಾಟಕ ನ್ಯೂಸ್ನ ರಿಯಾಲಿಟಿ ಚೆಕ್ ನಲ್ಲಿ ಅಧಿಕಾರಿಗಳ ನಿಷ್ಕಾಳಜಿತನ ಬಟ್ಟ ಬಯಲಾಗಿದೆ. ಸರಿಯಾದ ಸಮಯಕ್ಕೆ ಬಾರದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಸಮಯ 10 ಗಂಟೆ 12 ನಿಮಿಷ ಆದ್ರೂ ಕೂಡ ಕಚೇರಿಗೆ ಅಧಿಕಾರಿಗಳು ಬರ್ತಾ ಇಲ್ಲ. ಬೀದರ್ನ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಅಧಿಕಾರಿಗಳು ಅಂದ್ರೆ ಸಿಬ್ಬಂದಿಗಳು ಇಲ್ಲದೆ ಕುರ್ಚಿಗಳು ಖಾಲಿ ಆಗಿವೆ. ಬೀದರ್ ಜಿಲ್ಲೆಯ ಉಪ ನೋಂದಣಿ ಕಚೇರಿಯ ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದಾಗಿದೆ. ಸಮಯ ಪಾಲನೆಗೆ ಅಧಿಕಾರಿಗಳಿಗೆ ಭಯವೇ ಇಲ್ಲ. ಆ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಆದೇಶ ಮಾಡ್ತಾರೆ, ಬೀದರ್ನವ್ರು ನಾವ್ ಯಾಕೆ ಪಾಲಿಸಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬೀದರ್ ಜಿಲ್ಲೆಯ ಅಧಿಕಾರಿಗಳಿದ್ದಾರೆ. ಕಚೇರಿ ಸಮಯ ಉಲ್ಲಂಘನೆ ಮಾಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಏನ್ ತಗೊಂತಾರೆ ಡಿ.ಕೆ. ಶಿವಕುಮಾರ್? ಈಗ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ, ಅಧಿಕಾರಿಗಳು ಸರಿಯಾಗಿ ಈಗ ಸಮಯಕ್ಕೆ ಆಫೀಸ್ಗೆ ಬಂದಿಲ್ಲ, ಸಿಬ್ಬಂದಿಗಳು ಬಂದಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಯಾವ ನಿರ್ಧಾರ ಯಾವ ಕ್ರಮವನ್ನ ಕೈಗೊಳ್ತಾರೆ, ಜಿಲ್ಲಾಡಳಿತಕ್ಕೆ ಏನ್ ನಿರ್ದೇಶನ ನೀಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕಚೇರಿ ಸಮಯದ ಆದೇಶದ ವಿಚಾರವಾಗಿ ಸಾಕಷ್ಟು ಜನ ಏನು ಪಾಲಿಸ್ತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನಾವು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ರಿಯಾಲಿಟಿ ಚೆಕ್ ಮಾಡೋಕ್ಕೋ ಮೂಲಕ ಅಧಿಕಾರಿಗಳು ಯಾವ ರೀತಿ ಸಿಎಂ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ತೋರಿಸಿದ್ವಿ. ಅದೇ ರೀತಿ ನಾವು ಈಗ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದಿದ್ದೀವಿ. ಬೀದರ್ನ ಏನೋ ಹಿರಿಯ ಉಪನೋಂದಣಾಧಿಕಾರಿಗಳು ಅಂದ್ರೆ ಮದುವೆ ನೋಂದಣಿ ರಿಜಿಸ್ಟರ್ ಮಾಡಬೇಕಾದ್ರೆ ಯಾವುದೇ ಒಂದು ವಿಷಯಗಳನ್ನ ರಿಜಿಸ್ಟರ್ ಮಾಡಬೇಕಾದ್ರೂ ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ತದೆ. ಈ ಕಚೇರಿಯಲ್ಲಿ ಅಧಿಕಾರಿಗಳು ಸರಿಯಾದ ಟೈಮ್ ಬಂದಿದ್ದಾರಾ ಇಲ್ವಾ ಅನ್ನೋ ಒಂದು ರಿಯಾಲಿಟಿ ಚೆಕ್ನ ಮೂಲಕ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಿ, ಇದು ಸಬ್ ರಿಜಿಸ್ಟರ್ ಆಫೀಸು. ಈ ಇಲಾಖೆಯಲ್ಲಿ ಸುಮಾರು ಒಂದು 15-20 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಚೇರ್ ನೋಡಿದರೆ ಖಾಲಿ 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 ಖಾಲಿ. ಏನು ಇಷ್ಟು ಜನಕ್ಕೆ ಅಧಿಕಾರಿಗಳು ಏನೋ ಇವರು ಕೂಡ ಅಲ್ಪಸಂಖ್ಯಾತ ಇಲಾಖೆ ಅಂತೆ ಸಿಎಂ ಆದೇಶಕ್ಕೆ ಕಿಮ್ಮತ್ತು ಕೊಡಲ್ವಾ, ಅಥವಾ ಹೇಳಿದ್ರು ಅವ್ರ ಪಾಡಿಗೆ ಅವ್ರು ಹೇಳ್ತಾರೆ, ಸರ್ಕಾರ ಹೇಳುತ್ತೆ ನಮ್ಗೇನೋ ಅಂತ ಅಂತಿದಾರ. ಇದು ಸಬ್ ರಿಜಿಸ್ಟರ್ ಕೊಡೋ ಕ್ಯಾಬಿನ್. ಇದು ಇಲ್ಲಿ ಕೂಡ ಚೇರ್ ಖಾಲಿ ಇದೆ. ಏನು ಇಡೀ ಆಫೀಸನ್ನು ನಾವು ನಿಮಗೆ ರಿಯಾಲಿಟಿ ಚೆಕ್ ಮಾಡುವ ಮೂಲಕ ಎಷ್ಟು ಜನ ಸಿಬ್ಬಂದಿಗಳು ಇದ್ದಾರೆ ಅಂತ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ಈಗ ಇಲ್ಲೂ ಕೂಡ ಒಬ್ಬರು ಇದ್ದಾರೆ, ಪಾಪ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ ಸಿಬ್ಬಂದಿಯವರು. ಏನು ಟೈಮು 10 ಗಂಟೆ ಆಗಿ 10:11 ಅಂತ ಇದೆ ಈ ಇಲಾಖೆ ಕಚೇರಿಯಲ್ಲಿ. ಸರಿಯಾದ ಸಮಯ ಈಗ ಇರೋದು 10:12. ಏನೋ ಈ ಇಲಾಖೆ ಅವರು ನೋಡ್ತಾ ಇರೋದು 10:12. ಅಲ್ಲಿ ಗಡಿಯಾರ ಕೂಡ ಹಾಕಿದ್ದಾರೆ, ಅವರೇ ಹಾಕಿದ್ದಾರೆ ಅಲ್ಲಿ ಮೇಲ್ಗಡೆ. 10:12 ಈಗ ಆಗಿರೋದು. ಆದರೂ ಕೂಡ ಕಚೇರಿಯ ಟೈಮ್ ಸ್ಟಾರ್ಟ್ ಆಗಿ 12 ನಿಮಿಷ ಆದರೂ ಇಲ್ಲ, ಪೂರ್ತಿ ಖಾಲಿ ಇದೆ. ನೋಡ್ತಾ ಇರ್ಬೋದು ನೀವು. ಈಗ ಇಲ್ಲಿ ಬಂದು ಸಾರ್ವಜನಿಕರ ಕೆಲಸಕ್ಕೋಸ್ಕರ ಬಂದಿದ್ದಾರೆ. ಆದರೆ ಪಾಪ ಅವ್ರಿಗೆ ಇನ್ನೂ ಅಧಿಕಾರಿಗಳು ಬಂದಿಲ್ಲ ಅಂದರೆ ಅವ್ರು ಏನು ಕೆಲಸ ಮಾಡ್ಕೊಂತಾರೆ? 10 ಗಂಟೆಗೆ ಯಾವುದಾವುದೋ ಊರಿಂದ ಬಸ್ ಹಿಡ್ಕೊಂಡು ಯಾವುದೋ ಆಟೋ ಹಿಡ್ಕೊಂಡು ಕೆಲಸಕ್ಕೋಸ್ಕರ ಬರ್ತಾರೆ. ಇನ್ನೂ ಕೂಡ ಅಧಿಕಾರಿಗಳು ಬರದೆ ಯಾಕೆ ಈ ರೀತಿ ಸಿಎಂ ಆದೇಶವನ್ನು ಕಿಮ್ಮತ್ತು ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಕಚೇರಿ ಇನ್ನೂ ತುಂಬ ದೊಡ್ಡದಾಗಿದೆ, ಸಬ್ ರಿಜಿಸ್ಟರ್ ಆಫೀಸು. ಈಗ ಅಲ್ಲಿ ತೋರಿಸಿದ್ವಿ, ಒಂದು 6-7 ಚೇರ್ಗಳನ್ನ ಖಾಲಿ ಇರೋದನ್ನ ತೋರಿಸಿದ್ವಿ. ಸ್ವಲ್ಪ ಸರಿ ಕೊಡಿ ಸರ್. ಅದೇ ರೀತಿ ಇನ್ನು ಎಷ್ಟು ಜನ ಈ ರೀತಿ ಕೆಲಸಕ್ಕೆ ಬರದೆ ಏನು ಸರ್ಕಾರದ ಕರ್ತವ್ಯದ ಅವಧಿಯ ಸಮಯದಲ್ಲಿ ಚಕ್ಕರ್ ಹಾಕ್ತಾ ಇದ್ದಾರೆ ಅಂತ ನೋಡ್ಬೋದು. ಟೈಮು 10-12 ಆದರೂ ಕೂಡ ಬಂದಿಲ್ಲ. ಅಂದರೆ ಕರ್ತವ್ಯ ಆ್ಯಪ್ ಇರುತ್ತೆ, ಅಲ್ಲಿ ರಿಜಿಸ್ಟರ್ ಮಾಡಬೇಕು, ಅಲ್ಲಿ ಟೈಮಿಂಗ್ ಹಾಕಬೇಕು ಅಂತಾರೆ. ಯಾವ ಟೈಮಿಂಗ್ ತಗೊಂಡು ಏನು ಮಾಡ್ತೀರಿ? ಇಲ್ಲಿ ಕಚೇರಿಲೇ ಬಂದಿಲ್ಲ ಅಂದರೆ ಅವ್ರ ಕರ್ತವ್ಯ ಆ್ಯಪೋ ಇನ್ನೊಂದೋ ಮತ್ತೊಂದೋ ಅದು ಟೆಕ್ನಿಕಲ್ ಆಗಿದೆ ಅನ್ನೋ ನೆವಗಳನ್ನ ಕೂಡ ನಾಳೆ ಹೇಳ್ಕೊಂಡು ಕೂಡ್ತಾರೆ. ಈಗ ಮಿಕ್ಕಿದವ್ರು ಯಾಕೆ ಬಂದಿಲ್ಲ, ಏನಕ್ಕೆ ಬಂದಿಲ್ಲ, ಅಥವಾ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಿಲ್ಲ ಗೊತ್ತಿಲ್ಲ. ಇದನ್ನ ಈ ಸಬ್ ರಿಜಿಸ್ಟರ್ ಆಫೀಸ್ನ ಅಧಿಕಾರಿಗಳು ಸ್ಪಷ್ಟನೆಯನ್ನ ಪಡಿಸಬೇಕಾಗಿದೆ. ಕ್ಯಾಮರಾಮನ್ ಸಂತೋಷ್ ಜೊತೆ ದೇವರಾಜ್ ಒಣಗರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.